ಬ್ರಿಸ್ ಕಮ್ ಬ್ಯಾರೇಜ್ ಕಾಲ್ಭಾಗ ಕಾಮಗಾರಿ ಬಾಕಿ, ಅರ್ಧಕ್ಕೆ ಬಿಟ್ಟು ಹೋದ ಗುತ್ತಿಗೆದಾರ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಗೆದಗೇರಿ ಮುರಡಿ ರಸ್ತೆ ಮಧ್ಯೆ ನಿರ್ಮಾಣವಾಗುತ್ತಿರುವ ಬ್ರಿಸ್ ಕಮ್ ಬ್ಯಾರೇಜ್ ಕಾಮಗಾರಿ ಕಳಪೆಯಾಗಿದ್ದು, ಗುತ್ತಿಗೆದಾರರು ಕಾಮಗಾರಿಯನ್ನು ಅರ್ಧಕ್ಕೆ ಬಿಟ್ಟು ತೆರಳಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಗೆದಗೇರಿ ಮುರಡಿ ಗ್ರಾಮದ ರಸ್ತೆಯ ಸರ್ವೆ ನಂಬರ್ 144/5ರಲ್ಲಿ ನಿರ್ಮಾಣವಾಗುತ್ತಿರುವ ಬ್ರಿಸ್ ಕಮ್ ಬ್ಯಾರೇಜ್ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ. ಬ್ರಿಸ್ಗೆ ಅಳವಡಿಸಬೇಕಾದ ಗೇಟ್ಗಳನ್ನು ಹಾಕಿಲ್ಲ. ಎರಡು ಬದಿಗಳಲ್ಲಿ ಕಲ್ಲು ಪೀಚಿಂಗ್ ಕೆಲಸವನ್ನ ಸಂಪೂರ್ಣವಾಗಿ ಮಾಡದೆ ಕೇವಲ ಕೆಲ ಅಡಿ ಮಾತ್ರ ಪೂರ್ಣಗೊಳಿಸಲಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಇದಲ್ಲದೆ ರಸ್ತೆ ಹಾಗೂ ಬ್ರಿಡ್ಜ್ ಸಂಪರ್ಕಕ್ಕೆ ಅಗತ್ಯವಿರುವ ಸುಮಾರು 100 ಮೀಟರ್ ಉದ್ದದ ಸ್ಲೋಪ್ ನಿರ್ಮಿಸದೆ ಕೇವಲ ಅಲ್ಪ ಪ್ರಮಾಣದ ಸ್ಲೋಪ್ ಮಾಡಲಾಗಿದೆ ಎನ್ನಲಾಗಿದೆ. ರಸ್ತೆ ಮೇಲೆ ಮಣ್ಣು ಮತ್ತು ಕಲ್ಲುಗಳು ಬಿದ್ದಿದ್ದು, ಸ್ವಚ್ಛತೆ ಕಾರ್ಯವು ಸಂಪೂರ್ಣವಾಗಿ ಸಮರ್ಪಕವಾಗಿ ನಡೆದಿಲ್ಲ ಎಂಬ ದೂರು ಕೇಳಿಬಂದಿದೆ. ದೇವಪ್ಪ ನಿಡಗುಂದಿ ರೈತ ಮಾತನಾಡಿ, ನಾನು ಕಾಮಗಾರಿ ನಡೆಯುವ ವೇಳೆ ಪ್ರತಿದಿನ ಸ್ಥಳದಲ್ಲೇ ಇದ್ದು ಕೆಲಸವನ್ನ ನೋಡಿದ್ದೇನೆ. ನನ್ನ ತೋಟದ ಜಾಗ ಹಾಗೂ ಮನೆಯ ಸ್ಥಳವನ್ನ ಬಾಡಿಗೆಗೆ ನೀಡಿದ್ದೆ. ಹೊಲದ ಬದುವಿಗೆ ಸುಮಾರು 100 ಮೀಟರ್ ಗರ್ಸ್ ಹಾಕಿ ಕಲ್ಲು ಪೀಚಿಂಗ್ ಮಾಡುತ್ತೇವೆ ಎಂದು ಗುತ್ತಿಗೆದಾರ ಭರವಸೆ ನೀಡಿದ್ದರು. ಆದರೆ ಕಾಮಗಾರಿಯನ್ನು ಅರ್ಧಕ್ಕೆ ಬಿಟ್ಟು ಹೋಗಿದ್ದಾರೆ. ಕಳಪೆ ಕಾಮಗಾರಿ ನಡೆಸಿ ಇದೀಗ ಬಣ್ಣ ಹಚ್ಚಿ ಮುಚ್ಚಿ ಹಾಕಲು ಯತ್ನಿಸಿದ್ದಾರೆ. ನಾನು ತಕರಾರು ಮಾಡಿದ ನಂತರವೂ ಒಂದು ಭಾಗ ಮಾತ್ರ ಪೂರ್ಣಗೊಳಿಸಿ ಉಳಿದ ಕೆಲಸ ಬಿಟ್ಟಿದ್ದಾರೆ ಎಂದು ಆರೋಪಿಸಿದರು. ಒಟ್ಟಿನಲ್ಲಿ ಬ್ರಿಸ್ ಕಮ್ ಬ್ಯಾರೇಜ್ ಕಾಮಗಾರಿಯಲ್ಲಿ ಅನೇಕ ಕೆಲಸಗಳು ಬಾಕಿ ಉಳಿದಿದ್ದು, ಗುಣಮಟ್ಟದ ಬಗ್ಗೆ ಸ್ಥಳೀಯ ರೈತರು ಮತ್ತು ಸಾರ್ವಜನಿಕರು ಪ್ರಶ್ನೆ ಎತ್ತಿದ್ದಾರೆ. ಸಂಬಂಧಿಸಿದ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ವರದಿ ಸಿಯಾದಿ, ಪ್ರಜಾಪವ ಟಿವಿ, ಯಲಬುರ್ಗಾ. ಆಗೈತ್ರಿ ಸರ್, ಓಕೆ ಮಾಡ್ಕೊಂಡು ಹೋದಲ್ರಿ ಜೈರಿ. ಹ್ಞೂನ್ರಿ, ಬಂದ್ ಮೆಜರ್ಮೆಂಟ್ ತಗೊಂಡು ಅಳತೆ ಮಾಡ್ಕೊಂಡ ಅಷ್ಟ ಅಂತ ಹೇಳಿದ್ರಿ. ಕಲ್ ಪಿಚಿಂಗ್ ಮಾಡೋದು ಅಷ್ಟ ಅಂತ ಹೇಳ್ಯಾರ. ಅಷ್ಟ ಅಂತ ಮತ್ ಮಾಡೋಲ್ರಿ ಅಂತ ಹೇಳಿದ್ರಿ. ಅದು ಎಷ್ಟ ಐತಿ ಎಷ್ಟಿಲ್ಲ ಅದು ಎಸ್ಟಿಮೇಟ್ ಕೇಳಿದ್ರೆ 20 ಫುಟ್ ಅಷ್ಟೇ ಅದ ಇಲ್ಲಿಂದ ಅಂತಂದ್ರಿ. ಹ್ಞೂನ್ರಿ, ನಿಮ್ದು ಇದಾವಲ್ಲ ಅನ್ರಿ? ಇದಾವಲ್ಲ. ಯಾರಂತಾರ ತಮಗ? ದೇವಪ್ಪ ನಿಡ್ಗುಂದಿ ಅಂತ. ಜೈ ಬಂದ್ ಮೆಜರ್ಮೆಂಟ್ ತಗೊಂಡ ಬಣ್ಣ ಹಚ್ಚ್ರಿ ಅಂತ ಅವತ್ತು ಹೇಳೋದ್ರಿ. ಬಣ್ಣ ಹಚ್ಚಕ್ಕಿದ್ರೆ ಹಚ್ಬೇಡ ಅಂತಂದು ಬಿಡಿಸಿದ್ರಿ, ಬಿಟ್ಟು ಹೋದ್ರ ನೋಡ್ರಿ. ಮರು ದಿವಸ ಇಲ್ಲಿ ಯಾರಿಗೆ ಹೇಳಿದ್ರಂತ್ರಿ ಬೇವ್ರವ್ರಿಗೆ. ಅವ್ರು ಹಚ್ಚಕ್ ಬಂದ್ರಿ. ನಾವು ಬರೋಗ ಆ ಸೈಡ್ ಹೆಚ್ಚಿದ್ರಿ, ಇಲ್ಲಿ ಬಂದ್ರೆ ಹಚ್ಬೇಡ್ರಿ ಅಂತ ಹೇಳಿದ್ರಿ, ಬಿಟ್ಟು ಹೋದ್ರಿ. ಹ್ಞೂ, ಫೋನ್ ಮಾಡಿದ್ರೆ ಒಟ್ಟ ಫೋನ್ ಇರ್ತಾವಲ್ರಿ ಅವ್ರು. ಹೋಗ್ಯಾರ ಸರ್. ಅವ್ರ ಕಾಲಿ ಬಿಡ್ಲಿ. ಕಾಂಟ್ರಾಕ್ಟರ್ ಯಾರ್ರಿ? ಕಾಂಟ್ರಾಕ್ಟರ್ ಯಾರಿಗೆ ಆಗೈತ್ರಿ? ಕಾಂಟ್ರಾಕ್ಟರ್ ಗಂಗಾವತಿ ಅದ ಅವ್ರಿ. ಹ್ಞೂ, ನೀವು ಕೇಳಿಲ್ಲನ ಅವ್ರನ್ನ? ಏನ್ ಸರ್ ಗಂಗಾವತಿ ಕಾಂಟ್ರಾಕ್ಟರ್ ಅವ್ರನ್ನ ಕೇಳಿದ್ರಿ. ಅಷ್ಟಾರಿ ಅವ್ರು ಜೈ ಎಷ್ಟು ಹೇಳ್ತಾನೆ ಅಷ್ಟಾರಿ ನಮ್ದು ಅಂದ್ರಿ. 20 ಫುಟ್ ಅಂದ್ರಿ ಸರ್. ಇಲ್ಲಿ ಕಟ್ಟಡ ಮಾಡ್ಯಾರಲ್ರಿ, ನಾವು RC ಹಾಕ್ಯಾರಲ್ರಿ, ಅಲ್ಲಿಂದ 20 ಫುಟ್ ಅಷ್ಟ ಅದ ರೀ. ಆ ಸೈಡ್ ಈ ಸೈಡ್ ನೀರು ಹಿಂಗ್ ಬರುತ್ತೆ ಸರ್. ಕೆರೆ ತುಂಬಿದ ಕೆರೆ ನೀರು ಮತ್ತೆ ಮಣ್ಣು ಬರೀ ಗುಡ್ಡದಿಂದ ನೀರು ಬರ್ತದೆ. 20 ಫೂಟ್ನ ಆಗೋದಿಲ್ರಿ? ಅದು ಆಗೋದಿಲ್ಲ ಸರ್, 10 ಫೂಟ್ ಆಗತ್ತದ. ಈಗ ನಾಳೆ ಮತ್ತೆ ಅದು ನೀರು ಹೊಟ್ಟು ಒದ್ದು ನಿಮ್ಮ ಹೊಲ್ದಾಗ ಒಡದ್ ಬಂತಂದ್ರೆ ಹೆಂಗೆ? ಒಡದ್ ಬಂತಂದ್ರೆ ಮತ್ತೆ ಅವಾಗ ಕಂಪ್ಲೇಂಟ್ ಮಾಡಿದ್ರಿ ಸರ್. ಒಂದು 100 ಫುಟ್ ರೀ, ಅದನ್ನ ಕಾಂಕ್ರೀಟ್ ಹಾಕಿ ಸ್ಲೋಪ್ ಮಾಡಂತ ಹೇಳಿರಿ. ಅದನ್ನು ಮಾಡಿಲ್ರಿ. ಅಲ್ಲಿ ತೆಕ್ಕಿಟ್ಟ ಇದೇಟಿ ತಾಟ ಮಾಡಿ ಇಲ್ಲಿದ್ದ ಮಣ್ಣು ನೋಡೋದು. ಎಲ್ಲಿದು ಕರ್ಸ್ ತರಲಿಲ್ರಿ, ಮೂರಮ್ ತರಲಿಲ್ಲ, ಏನೇನಿಲ್ರಿ. ಇಲ್ಲಿಂದ ತಗೊಂಡು ಇಲ್ಲಿಂದ ಹಾಕಿ ಎದ್ದು ಬಿಟ್ರಿ, ಸೇರಿಸಿ ಕಾಂಕ್ರೀಟ್ ಹಾಕ್ಯಾರ. ಅದ್ರ ಒಟ್ಟು ಕಾಮಗಾರಿ ಕಳಪೆ ಐತಿ ಅಂತೀರಿ? ಕಳಪೆ ಆಗೈತ್ರಿ ಕಾಮಗಾರಿ. 4 ರಾಡ್ ಸೇರ್ಸಿರಿ? ಇವಕ್ರಿ ಒಂದ್ 4 ಹಿಂಗ್ರಿ. ಹ್ಞೂನ್ರಿ. ಮತ್ತೆ ಆಚೆ ಕೆಬಲ್ ಪ್ಲೇಟ್ ಕಟ್ರಿ, ಕಾಂಕ್ರೀಟ್ ಹಾಕಿ ಒಳಗೆ ಸೇರ್ಸ್ಯಾರಿ. ರಾಡ್ ಹಾಕಿಲ್ಲ ಅವಕ್ಕ? ಇದು ಒಂದು ಸಿಂಗಲ್ ರಾಡ್ ಇದ್ದಿದ್ದಾವ ಇವ್ರಿ. ಹಾ ರೀ, ಇವ್ರಿ ಸಿಂಗಲ್ ರಾಡ್ ಹಾಕ್ಯಾರ. ನೆಟ್ ಸೆಂಟರ್ ಒಂದ ಅಂದ್ರೆ ರೆಡಿಮೇಡ್ ತಂದಾರ ನೋಡ್ರಿ. ಕಂಬನ ರೆಡಿಮೆಂಟ್. ಹ್ಞೂನ್ರಿ, ಕಂಬ ರೆಡಿಮೆಂಟ್ ಸಿಂಗಲ್ ರಾಡ್. ಇದು ನಷ್ಟ ಇದು ಮಾಡ್ಯಾರ ಅವ್ರು. ನಷ್ಟ ಕಾಂಕ್ರೀಟ್ ಹಾಕೊಂಡಾರ. ಅದನ್ನ ಕಾಂಕ್ರೀಟ್ಗೆ ಇವಕ್ಕೆ ಸೇರ್ಸಿ ಬಿಟ್ಟಾರ್ರಿ. ಮುಂದೆ ಒಂದ್ 4-5 ಇಂಚ್ ರಾಡ್ ಅದಾವ ಇವಕ್ರಿ ಮುಂದೆ. ಇದ್ರ ಸಿಗಿಸ್ರಿ ಕಾಂಕ್ರೀಟ್ ಹಾಕಿ ಸಿಮೆಂಟ್ ಹೊಡ್ಸಾರ ಇವ್ರಿ. ಕಲ್ಪಿ ಬಿಡ್ಸರ್ ನೋಡ್ರಿ, ಅಡಿಗಾಡ್ ತೋಟ. ಹೌದು, ಅದ ಅಲ್ಲಿ ಬಿರ್ಕ್ ಬಂತ ನೋಡ್ರಿ ಬೆಳೆದಕ್ಕೆ. ಇದಕ್ಕ ಮುಗಿಸಿ ಎಷ್ಟು ದಿನ ಆತ್ರಿ ಇದನ್ನ ಕೆಲಸ? ಈ ಮುಗಿಸಿ 1.5 ತಿಂಗಳ ಆತ್ ಸರ್. 1.5 ತಿಂಗಳ. ಹೊಳೆ ಬಂದೇ ಇಲ್ರಿ? ಇಲ್ಲ ಒಟ್ಟ ಬಂದಿಲ್ರಿ.